ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ಸೇರಿ ಏಕಕಾಲಕ್ಕೆ 5 ಜಿಲ್ಲೆಗಳಲ್ಲಿ ಮೆಗಾ ರೇಡ್ ಮಾಡಿದ್ದಾರೆ. ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ, ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಿದೆ. ಬೆಂಗಳೂರು ಸೇರಿ ಏಕಕಾಲಕ್ಕೆ 5 ಜಿಲ್ಲೆಗಳಲ್ಲಿ ಮೆಗಾ ರೇಡ್ ಮಾಡಲಾಗಿದೆ. ಮೈಸೂರು, ಕೊಪ್ಪಳ, ಬಳ್ಳಾರಿ, ಬೀದರ್, ತುಮಕೂರಿನಲ್ಲಿ ದಾಳಿಯನ್ನ ಮಾಡಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಈ ದಾಳಿಯನ್ನ ಮಾಡಲಾಗಿದೆ. ಸಾಕಷ್ಟು ದಾಖಲೆಯನ್ನ ಪರಿಶೀಲನೆ ಸಹ ಮಾಡಲಾಗಿದೆ. ದಾಖಲೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ಸದ್ಯಕ್ಕೆ ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರು ಸೇರಿ ಏಕಕಾಲಕ್ಕೆ 5 ಜಿಲ್ಲೆಗಳಲ್ಲಿ ಮೆಗಾ ರೇಡ್ ಮಾಡಿದ್ದಾರೆ. ಮೈಸೂರು, ಕೊಪ್ಪಳ, ಬಳ್ಳಾರಿ, ಬೀದರ್, ತುಮಕೂರಿನಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಕೇಳಿಬಂದಿತ್ತು. ಇದರ ಹಿನ್ನೆಲೆ ದಾಳಿಯನ್ನ ಮಾಡಿ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇನ್ನು ಬೆಂಗಳೂರಿನಲ್ಲಿ 3 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇನ್ನು IAS ವಾಸಂತಿ ಅಮರ್, ಬಾಗ್ಲಿ ಮಾರುತಿ, ಯರ್ರಪ್ಪ ರೆಡ್ಡಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಮಾರುತಿ, 3 ಅಧಿಕಾರಿಗಳ ಮನೆಯಲ್ಲಿ ಅಧಿಕಾರಿಗಳು ಸದ್ಯಕ್ಕೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ದಾಖಲೆಗಳನ್ನ ಈಗ ಆಲ್ರೆಡಿ ವಶಪಡಿಸಿಕೊಂಡಿದ್ದಾರೆ. ಇನ್ನುಳಿದಂತಹ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ಕೊಟ್ಟು ಎಲ್ಲಾ ದಾಖಲೆಗಳನ್ನ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಲ್ಲಾ ದಾಖಲೆಗಳನ್ನ ಕೂಡ. ಕೆಲವೊಂದಿಷ್ಟು ದಾಖಲೆಗಳು ಏನು ಅವ್ರಿಗೆ ಬೇಕಾಗಿತ್ತು ಆ ದಾಖಲೆಗಳನ್ನ ವಶಪಡಿಸಿಕೊಳ್ಳುವ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು 3 ಅಧಿಕಾರಿಗಳ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ತುಮಕೂರಿನ KITB ಕಚೇರಿಯ ಮೇಲೂ ಕೂಡ ಲೋಕ ದಾಳಿಯನ್ನ ಮಾಡಿದೆ. ಇದರ ಜೊತೆಗೆ AE ರಾಜೇಶ್ ಮೇಲೆ ಅಂದ್ರೆ ಅವ್ರ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿ ಕೆಲವೊಂದಿಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿದೆ. ನೀವು ಗಮನಿಸ್ತಾ ಇದ್ರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ದಾಳಿಯನ್ನ ಮಾಡಿದ್ದ ಅಂತ. ಮೈಸೂರಲ್ಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಕೊಪ್ಪಳದಲ್ಲಿ, ಬಳ್ಳಾರಿಯಲ್ಲಿ, ಕೊಪ್ಪಳ ಮತ್ತೆ ಮೈಸೂರು ಮನೆಯ ಬಳಿ ಹೋಗಿ ಮನೆ ಮೇಲೆ ರೇಡ್ ಅನ್ನ ಮಾಡಿದ್ದಾರೆ. ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡು ಅವರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ, ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ, ಇವತ್ತು ಬೆಳ್ಳಂಬೆಳಗ್ಗೆ IT ರೈಡ್ ಆಗಿರುವಂಥದ್ದು. ಬೆಂಗಳೂರಿನ 3 ಕಡೆಗಳಲ್ಲಿ IT ದಾಳಿಯನ್ನು ನಡೆಸಿದ್ದಾರೆ. ಸದ್ಯ RT ನಗರದಲ್ಲಿರುವಂತಹ IAS ಅಧಿಕಾರಿ ವಾಸಂತಿ ಅಮರ್ ಅವರ ಮೇಲೆ ಕೂಡ ಈಗ ರೈಡ್ ನಡೆಸಿರುವಂಥದ್ದು. ಸದ್ಯ ನಾನೀಗ RT ನಗರದಲ್ಲಿರುವಂತಹ ಅವರ ನಿವಾಸದ ಹತ್ರ ಇದ್ದೀನಿ. ಈಗಾಗಲೇ ಅಧಿಕಾರಿಗಳು ಕೂಡ 3 ಜನರ ಒಂದು ಟೀಮ್ ಹೋಗಿ ಒಳಗೆ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಜೊತೆಗೆ ಯಾವ ರೀತಿ ಲಂಚದ ಆರೋಪ ಆಗಿರ್ಬೋದು, ಒಂದಷ್ಟು ಆರೋಪಗಳು ಏನು ಕೇಳಿ ಬಂದಿತ್ತೋ ಆ ಆರೋಪಗಳ ಅಡಿಯಲ್ಲಿ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಸದ್ಯ SP ವಂಶಿಕೃಷ್ಣ ನೇತೃತ್ವದ ಟೀಮ್ ಈಗ ಸದ್ಯಕ್ಕೆ ಒಳಗಿದೆ. ಹಾಗಾಗಿ ಒಂದಷ್ಟು ತನಿಖೆಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ BBMPಯ ಜಂಟಿ ಆಯುಕ್ತೆ ಕೂಡ ಇವರಾಗಿದ್ರು, BBMP ಕಾರ್ಯದರ್ಶಿ ಆಗಿದ್ರು, ಕಳೆದ 2 ವರ್ಷದಿಂದ ಜಿಲ್ಲಾ ಅಧಿಕಾರಿ ಕೂಡ ಆಗಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ 2 ಎಕರೆ ಜಾಗವನ್ನ 3 ಎಕರೆ ಜಾಗವನ್ನ ಬಿಲ್ಡರ್ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇವರ ಮೇಲೆ ಕೇಳಿ ಬಂದಿತ್ತು. ಹಾಗಾಗಿ ಸದ್ಯ ಇವ್ರ ಮನೆ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ವಸಂತಿ ಅಮರ್ ಅವರ ಮೇಲೆ. ಸಾಕಷ್ಟು ದಿನಗಳಿಂದ ಒಂದಷ್ಟು ಆರೋಪಗಳಾಗಿರ್ಬೋದು, ಜೊತೆಗೆ ಎಲ್ಲೋ ಒಂದ್ ಕಡೆ ಕಂಪ್ಲೇಂಟ್ಸ್ಗಳಾಗಿರ್ಬೋದು ಸಾಕಷ್ಟು ಕೇಳಿಬಂದಂತಹ ಹಿನ್ನೆಲೆಯಲ್ಲಿ ಈಗ ದಾಳಿಯನ್ನು ನಡೆಸಿದ್ದಾರೆ. ಸದ್ಯ ಒಳಗೆ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಟೌನ್ ಪ್ಲಾನಿಂಗ್ ಸಹಾಯಕ ಕೂಡ ಭಾಗಿಯಾಗಿರುತ್ತಾರೆ. ಮಾರುತಿ ಮನೆಯ ಮೇಲೂ ಕೂಡ ಈಗ IT ದಾಳಿ, ಅಂದ್ರೆ ಬೆಂಗಳೂರಿನಲ್ಲಿ ಸತತವಾಗಿ 3 ಮನೆಗಳ ಮೇಲೆ ಇವತ್ತು IT ದಾಳಿ ಆಗಿದೆ. ಎಲ್ಲೋ ಒಂದ್ ಕಡೆ ಬೆಳ್ಳಂಬೆಳಗ್ಗೆಯೇ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಒಂದು ಕಡೆಯಾಗಿ ಗೌರ್ಮೆಂಟ್ ಗಾಡಿ ಕೂಡ ಇಲ್ಲೇ ಬಂದು ನಿಂತಿರುವಂತದ್ದು. ಯಾಕಂದ್ರೆ ಅಧಿಕಾರಿಗಳು ಒಳಗೆ ಹೋಗಿರೋದ್ರಿಂದ ಸಾಕಷ್ಟು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಗಾಡಿ ಕೂಡ ಇಲ್ಲೇ ನಿಂತಿದೆ. ಬೆಳ್ಳಂಬೆಳಗ್ಗೆಯೇ ವಾಸಂತಿ ಅಮರ್ IAS ಅಧಿಕಾರಿಯ ಮೇಲೆ ಈಗ ದಾಳಿ ಆಗಿರುವಂತದ್ದು. ಈಗಾಗಲೇ ನಾನು ಹೇಳ್ತಾ ಇದ್ದೆ, BDA ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ BBMPಯ ಜಂಟಿ ಆಯುಕ್ತರಾಗಿರ್ಬೋದು, ಹೀಗೆ ಸಾಕಷ್ಟು ಹುದ್ದೆಗಳನ್ನ ಎಲ್ಲವನ್ನ ಕೂಡ ಇದು ಮಾಡಿ 3 ಎಕರೆ ಜಾಗಕ್ಕೆ ಎಲ್ಲೋ ಒಂದ್ ಕಡೆ ಬಿಲ್ಡರ್ ಹೆಸರಿಗೆ ಮಾಡಿಕೊಟ್ಟಂತಹ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ತನಿಖೆ ನಡೀತಾ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.